ಇದೀಗ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಅತಿಥಿಯಾಗಿರುವಂತಹ ಕೃಷಿ ಉದ್ಯಮಿ ಕವಿತಾ ಮಿಶ್ರಾ ಅವರು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಆವಾಗ ಭಾಳಷ್ಟು ಮಾತಾಡಿಬಿಟ್ಟೀನಿ, ಈಗೇನು ಮಾತಾಡೋಕೆ ಉಳಿದಿಲ್ಲ. ಭಾಳಷ್ಟು ಮಂದಿ ಅವಾರ್ಡ್ ಕೊಟ್ಟರೆ ಖರೆ ಹೇಳಕತ್ತೀನಿ, ದೊಡ್ಡ ದೊಡ್ಡ ಮಣಿಗಳನ್ನು ಹುಡ್ಕೊಂಡು ಬಂದಾರೆ ಗೌರಿ ಶಕ್ಕಿ ಸರ್. ನಿಜವಾಗ್ಲೂ ಯಾಕಂದರೆ ಒಂದು ಚೌಕಟ್ಟೊಳಗೆ ಇದ್ಕೊಂಡು ಹೆಣ್ಮಕ್ಳಿಗೆ ಇಂಥವು ಕೆಲಸ ಮಾಡಕತ್ತಾರಂದ್ರೆ ಖರೆ ಅಂದರು. ಇವತ್ತೇನು ಮದರ್ಸ್ ಡೇ ಸೆಲೆಬ್ರೇಷನ್ ಮಾಡ್ಲಿಕ್ಕತ್ತೀವಿ, ಇಂಥ ತಾಯಿದವರು ನಮ್ಮ ಭಾರತದಲ್ಲಿ ಹುಟ್ಟಿದ್ರಂದ್ರೆ ನಿಜವಾಗ್ಲೂ ನಮ್ಮ ಭಾರತ ಮಾತೆಗೆ ನಾವು ಕೊಟ್ಟಂಥ ದೊಡ್ಡ ಗೌರವ ಏನಂದ್ರೆ ನಾವು ಹೆಣ್ಮಕ್ಳು ಮುಂದೆ ಬಂದು ಕೆಲಸ ಮಾಡಕತ್ತೀವಲ್ಲ, ಅದು ನಿಜವಾಗ್ಲೂ ದೊಡ್ಡ ಮಾತು. ಆಮೇಲೆ ಗೌರಿ ಶಕ್ಕಿ ಸರ್ ಅವರು ಏನು ಈ ಕೆಲಸ ಮಾಡಿದರು. ಆಮೇಲೆ ನಾನು ಬಂದೆಲ್ಲ ಬೀದರ್ದಿಂದ ಬರಲಿಕ್ಕೆ ಟೋಟಲಿ 780 ಕಿಲೋಮೀಟರ್ಸ್ ಭಾಳ ದಣಕಿ ಆಗಿತ್ತು ನನಗೂ. ಆದ್ರೆ ಪಾಪ ಭಾಳಷ್ಟು ವ್ಯವಸ್ಥೆಗಳನ್ನೆಲ್ಲ ಭಾಳ ಚಲೋ ಮಾಡಿಕೊಟ್ರು. ಅನ್ನಿಸ್ಲಿಲ್ಲ ಭಾಳ ಟಯರ್ಡ್ ಆಗಿನಂತ, ಯಾಕಂದ್ರೆ ನಂದು ಕಾಲಿನ ಸರ್ಜರಿ ಆಗಿತ್ತು, ನೀ ಸರ್ಜರಿ. ಆದ್ರೆ ಪಾಪ ಅವ್ರು ಭಾಳ ಸಲ ಕರೆದಿದ್ದಕ್ಕೆ ಬಂದೆ. ಭಾಳ ಒಳ್ಳೆ ಕೆಲಸ ಮಾಡಕತ್ತೀರಿ. ಒಂದು ತಾಯಿಗೆ ಗುರುತಿಸಿರಿ, ಒಂದು ತಂಗಿಗೆ ಗುರುತಿಸಿರಿ, ಒಂದು ಸೊಸೆಗೆ ಗುರುತಿಸಿರಿ, ಒಂದು ಮಗಳಿಗೆ ಗುರುತಿಸಿರಿ. ಅದಕ್ಕೆ ಆ ಎಲ್ಲ ಹೆಣ್ಮಕ್ಳ ಪರವಾಗಿ ದೇವ್ರು ನಿಮಗೆ ಆಯುಷ್ಯ, ಆರೋಗ್ಯ, ಅಭಿವೃದ್ಧಿ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ. ನಮ್ಮಂಥ ಭಾಳ ಹೆಣ್ಮಕ್ಳು ತನ್ನ ಯಶೋಗಾಥೆಯನ್ನು ಹೇಳುವಂಗಾಗಲಿ. ನಾವು ಎದೆ ಮುಟ್ಟಿ ನಾವು ಯಾರಿಗೆ ಕಡಿಮೆ ಇಲ್ಲ ಅಂತ ಹೇಳ್ಬೋದು. ಅದಕ್ಕೆ ನಿಮ್ಮ ಮನೆತನಗೆ ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ಸೋ ಮಚ್. ಹೃತ್ಪೂರ್ವಕ ಧನ್ಯವಾದಗಳು ಕವಿತಾ ಮಿಶ್ರಾ ಅವರಿಗೆ. ಗೌರಿ ಶಕ್ಕಿ ಹಾಗೂ ಕಿರಣ್ ಕುಮಾರ್ ಅವರು ಕವಿತಾ ಮಿಶ್ರಾ ಅವರಿಗೆ ಗಿಫ್ಟ್ ಹ್ಯಾಂಪರ್ ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ.